ಗೋದ್ರಾ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ನೀಡಿದ್ದ ಹೇಳಿಕೆ ಈಗ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡೆದುಕೊಳ್ತಾ ಇದೆ. ಸಿಸಿಬಿ ಅಧಿಕಾರಿಗಳು ಹರಿಪ್ರಸಾದ್ರನ್ನ ವಿಚಾರಣೆ ಮಾಡಿರೋದು ಇನ್ನೊಂದು ತಿರುವನ್ನ ಪಡ್ಕೊಂಡಿದೆ. ರಾಜ್ಯಪಾಲರು ವಿಚಾರಣೆಗೆ ಸೂಚಿಸಿರಬಹುದು ಅಂತ ಹರಿಪ್ರಸಾದ್ ಹೇಳಿದ್ರೆ ಬಿಜೆಪಿ ನಾಯಕರು ಕಾಲೆಳೆದಿದ್ದಾರೆ. ದಹನ ನಡೆದಿತ್ತು ಗೋಧ್ರಾದಲ್ಲಿ, ಅದೇ ರೀತಿಯಾಗಿ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನನ್ನನ್ನು ಎನ್ಕ್ವೈರಿ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ ಅಂದ್ರೆ ನನಗೆ ಆಶ್ಚರ್ಯ. ಸರ್ಕಾರ ಯಾವುದಿದೆ ಅಂತ ನಾನು ಯೋಚನೆ ಮಾಡಬೇಕು. ನನ್ನ ವಿಚಾರಣೆಗೆ ರಾಜ್ಯಪಾಲರು ಸೂಚಿಸಿರಬಹುದು. ಸಿಸಿಬಿಯಿಂದ ಶಿಷ್ಟಾಚಾರದ ಉಲ್ಲಂಘನೆಯಾಗಿದೆ ಎಂದ ಹರಿಪ್ರಸಾದ್. ನನ್ನನ್ನು ಎನ್ಕ್ವೈರಿ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ ಅಂದ್ರೆ ನನಗೆ ಆಶ್ಚರ್ಯ. ನನಗೆ ಸರ್ಕಾರ ಯಾವುದಿದೆ ಅಂತ ನಾನು ಯೋಚನೆ ಮಾಡಬೇಕು. ಹೀಗೆ ರಾಜ್ಯ ಸರ್ಕಾರದ ವಿರುದ್ಧವೇ ಗುಡುಗಿದ್ದ ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಕೆಂಡವಾಗಿದ್ರು. ಸಿಸಿಬಿ ವಿಚಾರಣೆ ನಡೆಸಿದ್ದಕ್ಕೆ ಬೆಂಕಿ ಉಗುಳಿತು. ಈ ಕುರಿತು ಇಂದು ಮತ್ತೆ ಪ್ರತಿಕ್ರಿಯೆ ನೀಡಿರುವ ಹರಿಪ್ರಸಾದ್, ಬಿಜೆಪಿ ಅವರು ರಾಜ್ಯಪಾಲರಿಗೆ ದೂರು ನೀಡಿದ್ರು, ಹೀಗಾಗಿ ರಾಜ್ಯಪಾಲರು ವಿಚಾರಣೆಗೆ ಸೂಚಿಸಿರಬಹುದು ಎಂದಿದ್ದಾರೆ. ಹಾಗೆಯೇ ನಾನು ಪರಿಷತ್ ಸದಸ್ಯ, ಹೀಗಾಗಿ ಸಭಾಪತಿಗಳ ಅನುಮತಿ ಪಡೆಯಬೇಕಿತ್ತು. ಸಿಸಿಬಿ ಅವರು ಶಿಷ್ಟಾಚಾರ ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ರಾಜ್ಯಪಾಲರಿಗೆ ಭಾರತೀಯ ಜನತಾ ಪಾರ್ಟಿಯವರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಅದನ್ನ ವಿಚಾರಣೆ ಮಾಡಿ ನಮಗೆ ತಿಳಿಸಿ ಅಂತ ಹೇಳಿರ್ಬೋದು ರಾಜ್ಯಪಾಲರು. ಅವರು ಸಂವಿಧಾನದ ಮುಖ್ಯಸ್ಥರು, ಅವರು ಕಸ್ಟೋಡಿಯನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ರಾಜ್ಯದಲ್ಲಿ. ಇಷ್ಟೊಂದು ಕ್ಷಿಪ್ರ ರೀತಿಯಲ್ಲಿ ಕಾರ್ಯಾಚರಣೆ ಆಗಬೇಕು ಅಂದರೆ ರಾಜ್ಯಪಾಲರು ಮನೆಗೆ ಹೋಗ್ತಕ್ಕಂಥ ಎಲ್ಲ ಕಂಪ್ಲೇಂಟ್ಗಳಲ್ಲೂ ಇಷ್ಟೇ ಶೀಘ್ರವಾಗಿ ತನಿಖೆ ನಡೀಬೇಕು, ವಿಚಾರಣೆ ಮಾಡಬೇಕು ಅನ್ನೋದಿದ್ರೆ ಬಹಳ ಸಂತೋಷ. ರಾಜ್ಯಪಾಲರು ಶಿಷ್ಟಾಚಾರದಲ್ಲಿ ನೋಡಿದಾಗ ರಾಜ್ಯಪಾಲರು ಆದಮೇಲೆ ವಿಧಾನ ಪರಿಷತ್ತಿನ ಚೇರ್ಮನ್ರು, ಅದಾದ ನಂತರ ವಿಧಾನಸಭೆ ಸ್ಪೀಕರು. ನಾನೊಬ್ಬ ವಿಧಾನ ಪರಿಷತ್ತಿನ ಸದಸ್ಯ. ರಾಜ್ಯಪಾಲರು ಹೇಳಿದ ಮೇಲೆ ಪೊಲೀಸವರು ಬರಬೇಕಾದ್ರೆ ಅವರು ಮುಖ್ಯಮಂತ್ರಿ ಅಥವಾ ಹೋಮ್ ಮಿನಿಸ್ಟರ್ನ ಕೇಳಬೇಕಾದಿಲ್ಲ. ಅವರು ನಮ್ಮ ಚೇರ್ಮನ್ನ ಕೇಳಿ ನಾವು ಈ ಥರ ಹೋಗ್ತೀವಿ ಅಂತ ಹೇಳಬೇಕು. ಶಿಷ್ಟಾಚಾರದ ಉಲ್ಲಂಘನೆ ಕೂಡ ಮಾಡಿದ್ದಾರೆ ಈ ಪೊಲೀಸರು. ಹರಿಪ್ರಸಾದ್ ವಿಚಾರಣೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯಪಾಲರು ಪದೇ ಪದೇ ತನಿಖೆ ಏನಾಯ್ತು ಅಂತ ಕೇಳ್ತಿದ್ರು ಎಂದಿದ್ದಾರೆ. ಅಲ್ಲದೆ ಬಿಜೆಪಿ ಅಧಿಕಾರದಲ್ಲಿ ಇಲ್ಲದ ಕಡೆ ರಾಜ್ಯಪಾಲರ ಮೂಲಕ ಆಳ್ವಿಕೆ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ. ಗವರ್ನರ್ ಅವರು ಇಷ್ಟು ಇಂಟ್ರೆಸ್ಟ್ ಇದ್ದಾರೆ, ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಇದೆಯಾ, ಇದಕ್ಕೆ ಹೀಗೆ ಮಾಡಬೇಕು, ಸರ್ಕಾರಕ್ಕೆ ಮುಜುಗರ ಮಾಡಬೇಕು, ಹರಿಪ್ರಸಾದ್ ಅವರಿಗೆ ಮುಜುಗರ ಮಾಡಬೇಕು ಅಂತ. ಇದು ನೀವು ನೋಡಿ, ಒಂದು ಪ್ಯಾಟರ್ನ್ ಇದೆ. ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲ ಅಲ್ಲಿ ಗವರ್ನರ್ ಥ್ರೂ ಆಳ್ವಿಕೆ ಮಾಡಲಿಕ್ಕೆ ಇವ್ರು ಹೊರಟಿದ್ದಾರೆ. ಅದಕ್ಕೆ ನಾವು ಏನೇ ಇದ್ರು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಈಗ ಅನಿಸ್ತಾ ಇಲ್ವಾ ತಮಗೆ? ಲಾ ಆ್ಯಂಡ್ ಆರ್ಡ್ರಿಗೆ ಅದಕ್ಕೇನ್ರಿ ಸಂಬಂಧ? ಗವರ್ನರ್ ಆಫೀಸಿಗೆ ಲಾ ಆ್ಯಂಡ್ ಆರ್ಡ್ರಿಗೆ ಏನು ಸಂಬಂಧ? ಹೌದಪ್ಪ, ಏನೋ ಸಂಪೂರ್ಣ ಕಿಯಾಸ್ ಇದೆ. ಹರಿಪ್ರಸಾದ್ ಹೇಳಿಕೆ ಸಂಬಂಧ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಕಾಂಗ್ರೆಸ್ ಎಂಎಲ್ಸಿ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿದ್ರು. ಸಿಟಿ ರವಿ ಮಾತನಾಡಿ, ಅವರು ಹೀಗೆ ಹೇಳಿಕೆ ಕೊಡೋಕೆ ಯಾರು ಪ್ರಚೋದನೆ ಕೊಟ್ಟರು ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ನೀವು ಹರಿಪ್ರಸಾದ್ ಅವರ ಹೇಳಿಕೆಗಳು ಇರಬಹುದು, ಕೋಲಾರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರಬಹುದು, ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಮಾಡಿ ವಾತಾವರಣ ಹಾಳು ಮಾಡತಕ್ಕಂತ ಒಂದು ಪ್ರಯತ್ನ ರಾಜ್ಯ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಏನು ನಡೆದಿದೆ, ಇವೆಲ್ಲ ಆಧಾರವಾಗಿ ಇಟ್ಕೊಂಡು ನಾವು ಅದನ್ನ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥದ್ದು, ಎಚ್ಚರ ವಹಿಸಬೇಕು ಅನ್ನೋದನ್ನ ರಾಜ್ಯ ಸರ್ಕಾರ ಈ ಸಂದರ್ಭ ಹೇಳ್ತಾ ಇದ್ದೇನೆ. ಅವ್ರ ಹೇಳಿಕೆಗೆ ಕೊಡೋದಕ್ಕೆ ಯಾರು ಪ್ರಚೋದನೆ? ತಾಲಿಬಾನ್ ಸಂಪರ್ಕನ, ಜೈಷೆ ಮೊಹಮ್ಮದ್ ಸಂಪರ್ಕನ, ದಾವೂದ್ ಇಬ್ರಾಹಿಂ ಸಂಪರ್ಕನ? ಯಾರ ಸಂಪರ್ಕದ ಮೂಲಕ ಅವ್ರು ಹೇಳಿದ್ರು? ಹೇಳಿ. ರಾಜ್ಯಪಾಲರು ಒಂದು ಸಂವಿಧಾನಿಕ ಹುದ್ದೆ, ಅವರು ಸಂವಿಧಾನಿಕ ಹುದ್ದೆ ಮೀರಿ ವರ್ತನೆ ಮಾಡಕ್ಕೇನಾಗಲ್ಲ. ಹರಿಪ್ರಸಾದ್ ನೀಡಿದ್ದ ಗೋಧ್ರಾ ಹೇಳಿಕೆ ಬಗ್ಗೆ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಿರುವುದು ಹೊಸ ದಿಕ್ಕಿಗೆ ಹೋಗ್ತಿದೆ. ಬ್ಯೂರೋ ರಿಪೋರ್ಟ್, TV9.